ದೇಶದಾದ್ಯಂತ ಇದೀಗ ನೀರಿನಲ್ಲಿ ಅರಿಶಿಣ ಹಾಕಿ ರೀಲ್ಸ್ ಮಾಡುವಂತಹ ಟ್ರೆಂಡ್ ಹೆಚ್ಚಾಗ್ತಾ ಇದೆ. ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಆಗ್ತಿದ್ಯಾ? ರೀಲ್ಸ್ ಮಾಡುವವರಿಗೆ ಅಪಾಯ ಏನಾದರೂ ಕಾದಿದೆಯಾ? ಬನ್ನಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾವುದಾದರೂ ಹಾಡು, ರೀಲ್ಸ್, ಡಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದು ಮಾಮೂಲೆ. ಯಾರೋ ಮಾಡಿದ್ದನ್ನ ನೋಡಿ ಇನ್ನೊಬ್ಬರು ಮಾಡೋದು, ಅದನ್ನೇ ನೋಡಿ ಮತ್ತೊಬ್ಬರು ಮಗದೊಬ್ಬರು, ಹೀಗೆ ಕೆಲವು ರೀಲ್ಸ್ಗಳು ಟ್ರೆಂಡ್ ಆಗ್ತಾ ಇದೆ. ಇದೇ ರೀತಿ ರೀಲ್ಸ್ನಲ್ಲಿಯೇ ಹುಚ್ಚಾಟ ಹೆಚ್ಚಾದಾಗ ಅದು ಮಾನಸಿಕ ರೋಗಕ್ಕೂ ಸಹ ಕಾರಣವಾಗುತ್ತದೆ ಎಂದು ಇದಾಗಲೇ ಖ್ಯಾತ ಮಾನಸಿಕ ತಜ್ಞರು ಕೂಡ ಹೇಳಿದ್ದಾರೆ. ಹಾಕಿದ ರೀಲ್ಸ್ ವಿಡಿಯೋಗಳು ಹೆಚ್ಚಿಗೆ ವ್ಯೂಸ್ ತಂದಿಲ್ಲ ಎಂದರೆ ಖಿನ್ನತೆಗೆ ಜಾರುವುದು, ಇನ್ನಷ್ಟು ವ್ಯೂಸ್ಗಾಗಿ ಇನ್ನೇನೋ ಹುಚ್ಚಾಟ ಮಾಡುವುದು, ಪ್ರಾಣವನ್ನೇ ಅಪಾಯಕ್ಕೆ ಒಡ್ಡುವುದು, ಇಲ್ಲವೇ ಅಶ್ಲೀಲತೆಯ ಪರಮಾವಧಿಯನ್ನ ಸಹ ಮೀರುವುದು, ಹೀಗೆ ಏನೇನೋ ಮಾಡಿ ಕೊನೆಗೆ ಮಾನಸಿಕ ರೋಗಿಗಳಾಗುವುದು ನಡೆಯುತ್ತಲೇ ಇವೆಯಂತೆ. ಅದೇ ರೀತಿ ಈಗ ಇನ್ನೊಂದು ಟ್ರೆಂಡ್ ಶುರುವಾಗಿದೆ. ಅದೇನೆಂದರೆ ರಾತ್ರಿ ಅಥವಾ ಕತ್ತಲೆಯಲ್ಲಿ ಬಾಟಲಿಯಲ್ಲಿ ನೀರು ಸಹ ಹಾಕಿ ಅದಕ್ಕೆ ಅರಿಶಿಣ ಬೆರೆಸುವಂತಹ ರೀಲ್ಸ್ಗಳು. ಇದನ್ನು ಬಹುತೇಕ ಮಂದಿ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಹೆಚ್ಚು ಯುವತಿಯರೇ ಆಗಿದ್ದಾರೆ. ಮೊಬೈಲ್ ಲೈಟ್ನಲ್ಲಿ ಬಾಟಲಿಯಲ್ಲಿ ಅರಿಶಿಣ ಹಾಕಿ ನೋಡುವುದಷ್ಟೇ. ಕೆಲವೊಮ್ಮೆ ಯಾವುದು ಯಾಕೆ ಟ್ರೆಂಡ್ ಆಗುತ್ತವೆ ಎಂದು ಹೇಳುವುದೇ ಕಷ್ಟ. ಏನು ಇರದಿದ್ದರೂ ಅದು ಹೆಚ್ಚೆಚ್ಚು ಜನರು ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ತಾವು ಮಾಡೋಣ ಎನಿಸಿ ಮತ್ತಷ್ಟು ಮಂದಿ ಮಾಡ್ತಾ ಇದ್ದಾರೆ. ಆದರೆ ಬೇರೆ ರೀಲ್ಸ್ಗಳು ಏನೇ ಇರಲಿ, ಈ ಅರಿಶಿಣ ನೀರಿನ ಟ್ರೆಂಡ್ ಮಾತ್ರ ಭಾರಿ ಅಪಾಯವನ್ನ ತಂದೊಡ್ಡುತ್ತದೆ ಎನ್ನುವುದಂತೂ ಖಚಿತವಾದ ಮಾಹಿತಿ. ಇದು ಒಂದು ತಾಂತ್ರಿಕ ಆಚರಣೆಯಾಗಿದೆ. ಇದು ತುಂಬಾ ಅಪಾಯಕಾರಿ. ನೀರಿನಲ್ಲಿ ಅರಿಶಿಣ ಹಾಕುವ ಕ್ರಮವನ್ನ ಬ್ಲ್ಯಾಕ್ ಮ್ಯಾಜಿಕ್ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಅರಿಯದೇ ಈ ರೀತಿ ರೀಲ್ಸ್ ಮಾಡಿದರೆ ಅಂತವರು ತಮಗೆ ತಾವೇ ತೊಂದರೆಯನ್ನ ಆಹ್ವಾನಿಸಿಕೊಳ್ಳುತ್ತಿದ್ದಾರೆ. ದಯವಿಟ್ಟು ಇದನ್ನು ಅಪ್ಪಿ ತಪ್ಪಿಯೂ ಇನ್ನು ಮುಂದೆ ಪ್ರಯತ್ನಿಸಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶಿಸಲು ಅವಕಾಶ ನೀಡುವುದಲ್ಲದೆ ಈ ಕ್ರಿಯೆಯು ದೆವ್ವಗಳನ್ನ ಆಹ್ವಾನಿಸಿದಂತೆ. ದೆವ್ವ, ಭೂತ, ಪ್ರೇತಗಳನ್ನ ನಂಬಿ ಬಿಡಿ, ಆದರೆ ನಕಾರಾತ್ಮಕ ಶಕ್ತಿಯೊಂದು ಇದೆ ಎನ್ನುವುದಂತೂ ಸುಳ್ಳಲ್ವಲ್ಲ. ಇಂಥ ಕ್ರಿಯೆಯಿಂದ ನಿಮ್ಮ ಜೀವನವನ್ನ ನೀವೇ ನಕಾರಾತ್ಮಕತೆಗೆ ತಂದಿಕೊಂಡಂತೆ. ಅಷ್ಟೇ ಅಲ್ಲದೆ ನೀವು ಈ ರೀತಿ ಮಾಡಿದರೆ ಅದು ನಿಮ್ಮ ಜಾತಕದ ಮೇಲೆ ಸಹ ಪರಿಣಾಮ ಬೀರುತ್ತದೆ. ಅಂತಹ ಚಟುವಟಿಕೆಗಳು ಜನ್ಮ ಕುಂಡಲಿಯಲ್ಲಿ ಚಂದ್ರ ಮತ್ತು ಗುರು ಗ್ರಹಗಳನ್ನು ದುರ್ಬಲಗೊಳಿಸುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ನಿಮ್ಮ ಅದೃಷ್ಟದ ಮೇಲೆ ಕೆಟ್ಟ ಪರಿಣಾಮ ಸಹ ಬೀರಬಹುದು. ಮಾತ್ರವಲ್ಲದೆ ಇದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸಹ ಹಾಳು ಮಾಡಬಹುದು. ಇದು ಸಂಪೂರ್ಣವಾಗಿ ಹಾನಿಕಾರಕ ಪ್ರಕ್ರಿಯೆಯಾಗಿದೆ. ನಿಮ್ಮ ಮನೆ, ಮನಸ್ಸು, ಭವಿಷ್ಯ ಎಲ್ಲದಕ್ಕೂ ವಿಪತ್ತನ್ನ ತರಬಹುದು. ಎಚ್ಚರ. ಇನ್ನೊಂದು ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.